ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ವನಿತಾ. ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ನಿಮಗೆ ಹಣ ಬರಲ್ಲ ಅನ್ನುವಂಥ ಒಂದು ಸುದ್ದಿ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ನೂತನ ಸಿಎಂ ಆಗಿ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸ್ಗಳನ್ನ ನಿಯಮಗಳನ್ನ ಜಾರಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇದೀಗ ಈ ಒಂದು ಕೆಲಸವನ್ನ ಮಾಡದಿದ್ರೆ ಖಾತೆಗೆ 2,000 ರೂಪಾಯಿ ಬರಲ್ಲ ಅನ್ನುವಂಥ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ನಿಮಗೆ ಹಣ ಬರಲ್ಲ. ಯಾಕಂದ್ರೆ ನೀವು ಈ ಒಂದು ಕೆಲಸವನ್ನ ಮಾಡದಿದ್ರೆ ಖಾತೆಗೆ 2,000 ರೂಪಾಯಿ ಬರಲ್ಲ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆ ಸದ್ಯಕ್ಕೆ ಬಂದ್ ಆಗಿದೆ. ಸಿಎಂ ಡಿ.ಕೆ. ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಡಿ.ಕೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅರ್ಜಿ ಬಂದ್ ಮಾಡಿದ ಸರ್ಕಾರ. ನಿಮ್ಮ ಹಳೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸ್ಕೀಮ್ ಇದೀಗ ಕ್ಲೋಸ್ ಆಗಿದೆ. ಇನ್ನು ಮುಂದೆ ಹಳೆ ಅರ್ಜಿಯ ಮೂಲಕ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಸಿಎಂ ಡಿ.ಕೆ. ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಭಾರಿ ಶಾಕ್ ಎದುರಾಗಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಬೇಕಂದ್ರೆ ಏನ್ ಮಾಡಬೇಕು ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿದೆ ಕಂಪ್ಲೀಟ್ ಮಾಹಿತಿ. ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ನಿಮಗೆ ಹಣ ಬರಲ್ಲ. ಯಾಕಂದ್ರೆ ನೀವು ಈ ಒಂದು ಕೆಲಸ ಮಾಡಬೇಕು, ನಿಮ್ಮ ಖಾತೆಗೆ 2,000 ರೂಪಾಯಿ ಬರಬೇಕು ಅಂತ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಈ ರೀತಿಯಾಗಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆ ಸದ್ಯಕ್ಕೆ ಬಂದ್ ಆಗಿದೆ. ಸಿಎಂ ಡಿ.ಕೆ. ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅರ್ಜಿ ಬಂದ್ ಮಾಡಿದ ಸರ್ಕಾರ. ನಿಮ್ಮ ಹಳೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸ್ಕೀಮ್ ಇದೀಗ ಕ್ಲೋಸ್ ಆಗಿದೆ. ಇದು ಮತ್ತೆ ಓಪನ್ ಆಗಬೇಕು ಅಂತ ಅಂದ್ರೆ ಇನ್ನು ಮುಂದೆ ಹಳೆ ಅರ್ಜಿಯ ಮೂಲಕ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಭಾರಿ ಶಾಕ್ ಇದು. ಇನ್ನು ಮುಂದೆ ಗೃಹಲಕ್ಷ್ಮಿ ಬೇಕಂದ್ರೆ ಏನ್ ಮಾಡಬೇಕು? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಷ್ಕರಣೆ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್. ಅಂದ್ರೆ ಯಾರಿಗೂ ಕೂಡ ಬಂದ್ ಆಗೋದಿಲ್ಲ, ಯಾರಿಗೂ ಕೂಡ ಬಂದ್ ಮಾಡೋದಿಲ್ಲ. ಬಟ್ ಅಕ್ರಮ ಅಂತ ಅಂದ್ರೆ ಈಗಾಗಲೇ ಡೆತ್ ಆಗ್ಬಿಟ್ಟಿರ್ತಾರೆ, ಅವರ ಖಾತೆಗೆ ಹಣ ಹೋಗ್ತಾ ಇರುತ್ತೆ. ಅಥವಾ ಈ ತರ ಒಂದೇ ಮನೆಯಲ್ಲಿ ಡಬಲ್ ಖಾತೆಗಳಿಗೆ ಹಣ ಹೋಗ್ತಾ ಇರುತ್ತೆ. ಮನೆಯ ಯಜಮಾನಿಗೆ ಮಾತ್ರ ಗೃಹಲಕ್ಷ್ಮಿ 2,000 ರೂಪಾಯಿ ಹೋಗ್ಬೇಕು. ಬಟ್ ಇಲ್ಲಿ ಒಂದೇ ಮನೆಯಲ್ಲಿ ಎಷ್ಟು ಜನಕ್ಕೆ ಹೋಗ್ತಾ ಇದೆ? ಆಲ್ರೆಡಿ ಡೆತ್ ಆಗ್ಬಿಟ್ಟಿರ್ತಾರೆ, ಅವರ ಅಕೌಂಟಿಗೆ ಹಣ ಹೋಗ್ತಾ ಇದೆ ಅನ್ನುವಂಥದ್ದಿದೆ. ಇನ್ನು ಅದ್ರ ಜೊತೆಗೆ ಯಾರ್ದೋ ಒಬ್ಬರದ್ದು ಅಕೌಂಟು ಮತ್ತು ಇನ್ನೊಬ್ಬರದ್ದು ಯಾರ್ದೋ ಫೋನ್ ನಂಬರು ಅನ್ನುವಂಥದ್ದಿದೆ. ಸೊ ಇವೆಲ್ಲವನ್ನ ಕೂಡ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇರೋದು 100 ಕೋಟಿ ರೂಪಾಯಿ ಹಣ ಸುಮ್ಮನೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಅಂದ್ರೆ ಡೆತ್ ಆದವ್ರಿಗೆ ಅಕೌಂಟ್ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆ ಆದವ್ರಿಗೆ ಆಗಿರ್ಬೋದು, ಈ ರೀತಿಯಾಗಿ ಹೋಗ್ತಾ ಇದೆ ಹಣ. ಇದು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಹಳೆ ಅರ್ಜಿಗೆ ನಿಮಗೆ ಹಣ ಹೋಗೋದಿಲ್ಲ. ಹೀಗಾಗಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಈಗಾಗಲೇ ನಾವು ಅರ್ಜಿ ಸಲ್ಲಿಸಿಬಿಟ್ಟಿದ್ದೀವಿ, 2,000 ರೂಪಾಯಿ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲ. ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಪರಿಷ್ಕರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ.
ಮೃತರ ಹೆಸರಿನಲ್ಲಿ ಈವರೆಗೂ 100 ಕೋಟಿ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಸತ್ತವರ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಆಗುತ್ತಿತ್ತಂತೆ. ಸೊ ಹಾಗಾಗಿ ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ದುರುಪಯೋಗ ತಡೆಯಲು ಆಪರೇಷನ್ ಗೃಹಲಕ್ಷ್ಮಿಯನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮನೆಗೆ 200 ಯೂನಿಟ್ ಫ್ರೀ ಕೊಟ್ರೆ ಅದು ದುರ್ಬಳಕೆ ಆಗ್ತಾ ಇದೆ. ಅಂಗಡಿ, ಜೆರಾಕ್ಸ್ ಸೆಂಟರ್ನಂತಹ ಬೇರೆ ಬೇರೆ ಶಾಪ್ಗಳಿಗೆ ದುರ್ಬಳಕೆ ಆಗ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲದರ ಕಡಿವಾಣಕ್ಕೆ ಡಿ.ಕೆ. ಸರ್ಕಾರ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಬಂದ್, ಹೊಸ ಅರ್ಜಿಗೆ ಅವಕಾಶ. ಇನ್ನು ಮುಂದೆ ನಿಮ್ಮ ಹಳೆ ಅರ್ಜಿ ಮೂಲಕ ಗೃಹಲಕ್ಷ್ಮಿ ಹಣ ಬರಲ್ಲ, ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಇನ್ನು ಮುಂದೆ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಹಾಕಲೇಬೇಕು. ಗೃಹಲಕ್ಷ್ಮಿ ಬೇಕಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಕಡ್ಡಾಯ. ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರವೇ 2,000 ರೂಪಾಯಿ ಬರುತ್ತೆ. ಆಲ್ರೆಡಿ ನಾವು ಅರ್ಜಿ ಕೊಟ್ಬಿಟ್ಟಿದ್ವಿ, ಈಗ ಆಲ್ರೆಡಿ ನಾವು ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ತಾ ಇದೀವಿ, ಗೃಹ ಜ್ಯೋತಿ ನಮ್ಮ ಮನೆಗೆ ಬರ್ತಾ ಇದೆ ಅಂತ ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ. ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಲೇಬೇಕು. ಯಾವ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಂಡ್ರು ಡಿ.ಕೆ. ಶಿವಕುಮಾರ್ ಅಂತ ಅಂದ್ರೆ, ನಾನಾಗ್ಲೇ ಹೇಳಿದೆ, ಯಾರ ಸತ್ತವರ ಹೆಸರಿಗೆ ಹಣ ಹೋಗ್ತಾ ಇದೆ, 100 ಕೋಟಿ ಹಣ ದುರುಪಯೋಗ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನು ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಗಡಿಗಳಿಗೆ, ಶಾಪ್ಗಳಿಗೂ ಕೂಡ ಬಳಕೆ ಆಗ್ತಾ ಇದೆ. 200 ಯೂನಿಟ್ ಫ್ರೀಗೆ ಏನು ಕರೆಂಟ್ ಇದೆಯಲ್ಲ, ಅದು ಮನೆಗೆ ಬಳಕೆ ಆಗಬೇಕು. ಬಟ್ ಇಲ್ಲಿ ಶಾಪ್ಗಳಿಗೆ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ ಅನ್ನುವಂಥ ಒಂದಿಷ್ಟು ಆರೋಪಗಳಿದೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಸರ್ಕಾರದ ನಿರ್ಧಾರ, ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಈಗ ಸದ್ಯಕ್ಕೆ ಬಂದ್ ಆಗಿದೆ. ಹೊಸ ಅರ್ಜಿಗೆ ಅವಕಾಶ ಇರುವಂಥದ್ದು, ಹೊಸ ಅರ್ಜಿ ಸಲ್ಲಿಕೆ ಮಾಡಬೇಕು. ಅಂದ್ರೆ ಈ ಹಿಂದೆ ಏನು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಎಲ್ಲ ಹೇಳಲಾಗ್ತಿತ್ತಲ್ವಾ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ಲಿಲ್ವಾ ಅಥವಾ ಏನ್ ಸಮಸ್ಯೆ ಆಗಿದೆ? ಅಂದ್ರೆ ಇಷ್ಟು ದಿನ ಸುಮ್ಮನೆ 100 ಕೋಟಿ ಅಂತ ಅಂದ್ರೆ ಸಾಮಾನ್ಯ ಹಣ ಏನ್ರಿ ಅದು? ಮಂತ್ಲಿ ತಿಂಗಳ 100 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ಅಂದ್ರೆ ಇದನ್ನ ಮುಂಚೆನೆ ಪರಿಗಣಿಸಬೇಕಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಇದನ್ನ ಸರಿಯಾಗಿ ಪರಿಗಣಿಸಿಲ್ವಾ ಅಥವಾ ಏನಾಗಿತ್ತು ಸಮಸ್ಯೆ? ಈಗ ಡಿ.ಕೆ. ಶಿವಕುಮಾರ್ ಕೈಗೊಂಡಿರುವಂತದ್ದು ಈ ಒಂದು ಯೋಜನೆಯನ್ನ 2 ವರ್ಷ ಇದೆ. 2 ವರ್ಷದಲ್ಲಿ ಈ ಹೊಸ ಅರ್ಜಿ ಸಲ್ಲಿಕೆ, ಸರ್ವರ್ ಸಮಸ್ಯೆ, ಹೀಗೆ ಏನೋ ಒಂದು ಮಾಡ್ತಾ ಆಲ್ರೆಡಿ ಒಂದಿಷ್ಟು ತಿಂಗಳುಗಳು ಕಳೆದು ಹೋಗ್ಬಿಡ್ತಾವೆ. ಆಮೇಲೆ ಅರ್ಜಿ ಸಲ್ಲಿಕೆ ಆಗಿ ಅಮೌಂಟ್ ಬರುತ್ತೆ, ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಅಂದ್ರೆ, ಗೃಹ ಜ್ಯೋತಿಯಲ್ಲಿ ಬಳಕೆ ಆಗುತ್ತೆ ಅಂತ ಅಂದ್ರೆ ಹಿಂದೆ ಇದ್ದಂಥದ್ದು ಕೂಡ ಅಲ್ಲಿ ಪರಿಗಣಿಕೆ ಆಗುತ್ತಾ ಹಣ, ಅಥವಾ ಆಗಿಂದ ಕೂಡ ಹೊಸ ಅಕೌಂಟನ್ನು ರೆಡಿ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಅಂತ? ಹೊಸ ಅರ್ಜಿಗೆ ಹೇಗೆ ಹಾಕಬೇಕು? ಅರ್ಜಿ ಸಲ್ಲಿಸಲು ಡಿ.ಕೆ. ಸರ್ಕಾರದ ಹೊಸ ನಿಯಮ, ಸಾಮಾನ್ಯವಾಗಿ ಅರ್ಜಿ ಹಾಕಲು ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡ್ ಜೊತೆಗೆ ಈಗ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು. SC ST ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಇರಲೇಬೇಕು ಕಡ್ಡಾಯವಾಗಿ. ಗೃಹಲಕ್ಷ್ಮಿ ಬೇಕಂದ್ರೆ ಹೊಸ ಅರ್ಜಿ ಸಲ್ಲಿಸೋದು ಕಡ್ಡಾಯ. ಇನ್ನು ಅರ್ಜಿ ಸಲ್ಲಿಸಲು ಡಿ.ಕೆ. ಸರ್ಕಾರದಿಂದ ಹೊಸ ಸಾಮಾನ್ಯವಾಗಿ ಅರ್ಜಿ ಹಾಕಲು ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ಈಗ ಜಾತಿ ಪ್ರಮಾಣ ಪತ್ರ ಕೂಡ ಬೇಕು. SC ST ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ. ಅರ್ಜಿ ಸಲ್ಲಿಸುವಾಗ 5 ರೂಪಾಯಿ ಶುಲ್ಕವನ್ನ ಕೂಡ ಪಾವತಿಸಬೇಕು. ಗ್ರಾಮ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಅರ್ಜಿ ಹಾಕಬಹುದು.